ಸರ್ ಈಗ ಬಿಡದಿಲಿ ಕುಮಾರಸ್ವಾಮಿ ವರ್ಸಸ್ ಸಿಎಂ ಗಲಾಟೆ ನಡೀತಾ ಇದೆ, ಏನ್ ಹೇಳ್ತೀರಾ ಸರ್? ಗೊತ್ತು, ಹೇಳ್ತಿ ಬಿಡದಿ ಅದು ಈಗ ರಣರಂಗ ಆಗಿದೆ. ಅಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನೋದು ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಒಂದು ನಿರ್ಧಾರ. ಆಮೇಲೆ ನಾನಾ ಕಾರಣದಿಂದ ಅದು ಕೈ ಬಿಡ್ತು. ಅದಾದ ಮೇಲೆ ಸಿದ್ದರಾಮಯ್ಯ ಅದಕ್ಕೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರು ಮಾಡಲೇಬೇಕು ಅನ್ನೋದು ಹಠಕ್ಕೆ ಬಿದ್ದಿದ್ದಾರೆ. ಮೊದಲನೆಯದಾಗಿ ಉಪನಗರ ಬೇಡ. ಉಪನಗರ ಮಾಡೋದ್ರಿಂದ ತಮಿಳರು, ತೆಲುಗರು, ಮಲಯಾಳಿಗಳು, ಗುಜರಾತಿಗಳು, ಶ್ರೀಮಂತರು, ರಿಯಲ್ ಎಸ್ಟೇಟ್ ನಗರ ಆಗುತ್ತೆ. ಅದು ಉಪನಗರ ಆಗಲ್ಲ, ರಿಯಲ್ ಎಸ್ಟೇಟ್ ನಗರ. ಈ ರಿಯಲ್ ಎಸ್ಟೇಟ್ ನಗರಕ್ಕೆ ಇವರೆಲ್ಲ ಅಧಿಪತಿ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಆಮೇಲೆ ರೈತರು ಕಣ್ಣೀರಿಡ್ತಾ ಇದ್ದಾರೆ. ಸುಮಾರು ದಿನದಿಂದ ನಾವು ಬೆಂಬಲ ಕೊಟ್ಟಿದ್ದೀವಿ. ಆದರೆ ಈಗ ರೈತರನ್ನ ಇಬ್ಬಾಗ ಮಾಡುವ ಚಿಂತನೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಕೆಲವೊಂದು ಕರೆದು ಎಕರೆ 2 ಕೋಟಿ 3 ಕೋಟಿ ಕೊಡ್ತೀವಿ ಅಂತೇಳಿ ಆಸೆ ಹುಟ್ಟಿಸಿ ಸುಮಾರು ಒಂದು 20-30 ಕೋಟಿವರೆಗೆ ಈಗಾಗಲೇ ಕೊಟ್ಟಿದ್ದಾರೆ. ಜನ ದುಡ್ಡಿನ ಆಸೆಗೆ ಬಿಡ್ತಾ ಇದ್ದಾರೆ. ಇದು ಒಂದು. ಮತ್ತು ಮುಖ್ಯಮಂತ್ರಿ ಆದವರು ವಿಧಾನಸೌಧಕ್ಕೆ ನಿಮ್ಮ ಸವಾಲನ್ನು ಒಪ್ಪಿದ್ದೇನೆ ಅಂತೇಳಿ ಸವಾಲಿಗೆ ನಿಲ್ಲಬಾರ್ದು. ಮುಖ್ಯಮಂತ್ರಿ ಆದವರು ಅವರಿಗೆ ಸಂವಿಧಾನಬದ್ಧವಾಗಿ ಅಗಾಧವಾದಂಥ ಶಕ್ತಿ ಇದೆ, ಕಾರ್ಯಾಲಯ ಇದೆ, ವಿಧಾನಸೌಧದಲ್ಲಿದೆ, ಬೇರೆ ಬೇರೆ ಕಡೆ ಸರ್ಕಾರಿ ಕಾರ್ಯಾಲಯಗಳಲ್ಲಿ ಅವರಿಗೆ ಅವಕಾಶ ಇದೆ. ಗಂಭೀರವಾಗಿ ಅವರು ಕುಮಾರಸ್ವಾಮಿ ಅವರೇ ಬೀದಿಗೆ ನಿಂತು ಮಾತನಾಡೋ ಬದಲು ನೀವು ಬನ್ನಿ, ಏನಿದೆ ನಿಮ್ಮದು ಮಾತನಾಡೋಣ ಅಂತ ಹೇಳ್ಬೋದಾಗಿತ್ತು. ಕುಮಾರಸ್ವಾಮಿ ಅವರೂ ನಾನು ವಿಧಾನಸೌಧಕ್ಕೆ ಬರೋದಿಲ್ಲ, ಬಿಡದಿ ಹತ್ರ ಸತ್ಯಾಗ್ರಹ ಹತ್ರ ಬನ್ನಿ ಅಂತ. ಇಬ್ಬರು ವೈಯಕ್ತಿಕವಾದಂಥ ಪ್ರತಿಷ್ಠೆಗೆ ಇಡೀ ರಾಜ್ಯದ ಗಮನ ಸೆಳೀತಾ ಇದ್ದಾರೆ. ನನಗನ್ನಿಸ್ತದೆ ಕುಮಾರಸ್ವಾಮಿಯವರು ಪಾಳ್ಯಗಾರಿಕೆ, ಶಿವಕುಮಾರ್ ಅವರು ಪಾಳ್ಯಗಾರಿಕೆ. ಹಿಂದೆ ಪಾಳ್ಯಗಾರರಿದ್ದರು. ಸ್ವಾತಂತ್ರ್ಯ ಮುಂದೆ ಪಾಳ್ಯಗಾರರದೇ ಈ ದೇಶದಲ್ಲಿ ದೊಡ್ಡ ನಡೀತಾ ಇತ್ತು. ಆದರೆ ಅವರನ್ನು ಮೀರಿಸ್ತಕ್ಕಂಥ ಪಾಳ್ಯಗಾರರು ತೊಡೆ ತಟ್ಟಿ ನಿಂತಿದ್ದಾರೆ ಕುಸ್ತಿಗೆ. ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ. ನಾನು ಇವತ್ತು ಹೇಳ್ತೀನಿ ನಿಮ್ಮಿಬ್ಬರಿಗೂ, ನಾನು 67ರಿಂದ ಶಾಸಕನಾಗಿ ಇದ್ದವನು. ನಿಮ್ಗೆ ಹೇಳ್ತೀನಿ, ಗಂಭೀರವಾಗಿ ನೀವು ಒಂದು ಕಡೆ ವಿಧಾನಸೌಧ, ಕಾವೇರಿ ಭವನ ಎಲ್ಲಾದರೂ ಕೂತು ಮಾತನಾಡಿ. ನಿಮ್ಮ ಮಾತಿನಲ್ಲಿ ಪ್ರಾಮುಖ್ಯತೆ ಸಿಕ್ಕಿದ್ರೆ ಸಂತೋಷ. ಇದು ವೈಯಕ್ತಿಕವಾದಂಥ ದೇಶಕ್ಕೆ ನೀವು ಹೊರಟು ಇಡೀ ರಾಜ್ಯಕ್ಕೆ ಅಪಮಾನ, ಸಂವಿಧಾನಕ್ಕೆ ಅಪಮಾನ. ಏನಮ್ಮ? ಹೌದೌದು, ರೈತರ ಚಳುವಳಿಯನ್ನ ತಮ್ಮ ಸ್ವಾರ್ಥಕ್ಕೆ ಇಬ್ಬರು, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಇದು ಇವತ್ತಲ್ಲ, ಇವರಿಬ್ಬರಿಗೂ ಮೊದಲಿಂದಲೂ
ಒಂದಲ್ಲ ಒಂದು ದ್ವೇಷ, ಒಂದು ರೀತಿ ದಾಯಾದಿಗಳ ಹೋರಾಟ ದೇವೇಗೌಡರ ಕಾಲದಿಂದಲೂ ಇದೆ. ಡಿ ಕೆ ಶಿವಕುಮಾರ್ ಮೇಲೆ ಕೇಸ್ಗಳು ಹಾಕಿದ್ರು, ಅವರು ಇವ್ರ ಮೇಲೆ ಒಟ್ಟಾರೆ ಇಬ್ಬರು ಒಟ್ಟಿಗೆ ತೀವ್ರವಾಗಿ ಗಲಾಟೆ ಮಾಡ್ತಾ ಇದ್ದಾರೆ. ಇದು ಪಾಳ್ಯಗಾರಿಕೆಯನ್ನು ನೆನಪಿಸ್ತದೆ. ಹುಷಾರ್, ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ತಾವು ಮುಖ್ಯಮಂತ್ರಿ ಆಗಿದ್ದೀರಿ, ನೀವು ಕೇಂದ್ರದ ಮಂತ್ರಿ ಆಗಿದ್ದೀರಿ. ನಿಮ್ಗೆ ಹೇಳ್ತಾ ಇದ್ದೀರಿ, ಗಂಭೀರವಾಗಿ ನೀವು ಇದನ್ನ ತೀರ್ಮಾನ ಮಾಡಿ. ಮುಖ್ಯಮಂತ್ರಿಯವರಿಗೆ ಹೇಳ್ತೀನಿ, ಕನಿಷ್ಠ ವಿಧಾನಸಭೆಯನ್ನ ಒಂದು ದಿನಕ್ಕಾದರೂ 2 ದಿನಕ್ಕಾದರೂ ತುರ್ತಾಗಿ ಕರೆದು ಸಮಗ್ರವಾಗಿ ಚರ್ಚೆ ಮಾಡಿ ನಿರ್ಣಯ ಮಾಡಿ. ಅದನ್ನು ಬಿಟ್ಟು ನೀವು ಬೀದಿಗೆ ಬಂದು ತೊಡೆ ತಟ್ಟೋದಾದರೆ ಇದು ಸಮಗ್ರ ಕನ್ನಡಿಗರಿಗೆ, ಸಂವಿಧಾನಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ. ಇದನ್ನು ಮಾಡக்கூಡದು.